ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ದೃಶ್ಯ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ. ರ್ಯಾಪರ್ ಆಗಿ ನಮ್ಮನ್ನೆಲ್ಲರೂ ಮೆಚ್ಚಿದ್ರು, ಈಗ ಹೀರೋ ಆಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಯಾರು ಅಂದರೆ ಕರ್ನಾಟಕದ ಫೇಮಸ್ ರ್ಯಾಪರ್ ಚಂದನ್ ಶೆಟ್ಟಿ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮಾ. ಸರ್ ಹೇಗಿದ್ದೀರಾ? ಗುಡ್. ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸರ್ ಇಷ್ಟು ದಿನ ರ್ಯಾಪರ್ ಆಗಿ ಎಲ್ಲರೂ ರನ್ಸಿದ್ರಿ, ನಮಗೆಲ್ಲ ಫುಲ್ ಕಿಕ್ ಹಾಡುಗಳನ್ನು ಕೊಟ್ಟಿದ್ರಿ. ಈಗ ಎಲ್ಲರೂ ಕಾಲೆಳಿತದೆ ಕಾಲ ಅನ್ನೋ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತದಮ್ಮ. ಇದು ನನ್ನ ಫಸ್ಟ್ ಸಿನಿಮಾ ಆಗಿ ಹೊರ ಬರಬೇಕಾಗಿದ್ದು. ಸೊ ಇವಾಗ ಫೈನಲಿ ಹೊರಗಡೆ ಬರ್ತಾ ಇದೆ ಈ ಸಿನಿಮಾ ಏಪ್ರಿಲ್ 24ನೇ ತಾರೀಕು. ವೆರಿ ಎಕ್ಸೈಟೆಡ್. ನೋಡೋಣ, ಆವಾಗ ಒಂದು ತುಂಬ ಹೋಪ್ಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಚೆನ್ನಾಗಾಗುತ್ತೆ ಈ ಸಿನಿಮಾ ಅಂತ. ಸೊ ಅದು ಇವಾಗ ರಿಲೀಸ್ ಆಗ್ತಿದೆ, ಚೆನ್ನಾಗಿದೆ. ಇವಾಗ್ಲೂ ಅದೇ ಒಂದು ಫ್ರೆಶ್ನೆಸ್ ಇದೆ ಸಿನಿಮಾದಲ್ಲಿ. ಯಾವ ಒಂದು ಬೇರೆ ಸಿನಿಮಾಗಳ ಇನ್ಸ್ಪಿರೇಷನ್ ಸಿನಿಮಾ ಅಲ್ಲ, ಅಚ್ಚ ಕನ್ನಡದ ಕತೆ ಇದು. ಸೊ ಹಾಗಾಗಿ ಒಂದು ಹೊಸ ಪ್ರಯತ್ನ. ಈ ರೀತಿಯಾದಂಥ ಒಂದು ಕತೆ ಕನ್ನಡದಲ್ಲಿ ಬಂದಿಲ್ಲ ಹಿಂದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸರ್ ಪೋಸ್ಟರು ಎಲ್ಲ ನೋಡಿದಾಗ ಎಲ್ಲರೂ ಕಾಲೆಳ್ತಾರೆ, ಒಂದು ಹಳೆ ಕಾಲದ ಒಂದು ರೆಟ್ರೋ ಸ್ಟೈಲ್ ಅಂತ ಅನ್ನಿಸ್ತಾ ಇದೆ. ನಾರ್ಮಲಿ ಹೀರೋ ಆಗಿ ಬರ್ತಾರೆ ಅಂದಾಗ ಕೆಲವರು ಮಾಸ್ ಮೂವಿ, ಈಗಿನ ಟ್ರೆಂಡಿಂಗ್ ಕತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಕಾಮನ್ ಫಸ್ಟ್ ಸಿನಿಮಾನ. ಅಂದರೆ ನಿಮಗೆ ಇದು ಕತೆ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು? ಇಲ್ಲ, ನನಗೆ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಜಾಸ್ತಿ ಇಷ್ಟ, ಅಂದರೆ ರಿಸ್ಕ್ ತೊಗೊಳಕ್ಕೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನಾನು ಎಲ್ಲವನ್ನು ಮರೆತು ಒಬ್ಬ ಆ್ಯಕ್ಟರ್ ಅಂತ ಅನ್ಸ್ಕೋಬೇಕು ಅಂತಂದಾಗ ಆತನಿಗೆ ಯಾವ ಪಾತ್ರ ಕೊಟ್ಟರು ಅವ್ನು ಮಾಡಬೇಕು. ಸೊ ಆವಾಗಲೇ ಅವ್ನಿಗೊಬ್ಬ ಆ್ಯಕ್ಟರ್ ಅಂತ, ಪೂರ್ಣ ಪ್ರಮಾದ ಆ್ಯಕ್ಟರ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಯತ್ನ ನಾನು ಮಾಡಬೇಕಾಯ್ತು. ಸೊ ಹಾಗಾಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡೆ. ಇದರಲ್ಲಿ ಕಂಪ್ಲೀಟಾಗಿ ಸ್ಟೈಲಿಶ್ ಚಂದನ್ ಶೆಟ್ಟಿಗೂ ಇಲ್ಲಿ ಇರೋವಂತಹ ಒಂದು ವಿಜಯ್ ಪಾತ್ರಕ್ಕೂ ಅಜಗಜಾಂತ ವ್ಯತ್ಯಾಸ, ನೀವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಎರಡು ತುದಿಗಳಿರಬೇಕು. ಸೊ ಆ ರೀತಿಯಾದಂಥ ಒಂದು ಪ್ರಯತ್ನ ಮಾಡೋಕ್ಕೆ ಧೈರ್ಯ ಮಾಡಿರೋದು ಇದು. ಸರ್ ನಮಗೆ ಚಂದನ್ ಶೆಟ್ಟಿ ಸರ್ ಅಂತ ತಕ್ಷಣ ನೆನಪಾಗ್ತಾ ಇದ್ದಿದ್ದು ನಿಮ್ಮ ರ್ಯಾಪರಲ್ಲಿ ಕಾಣಿಸೋ ಒಂಥರ ಸ್ಟೈಲಿಶ್ ಲುಕ್ಕು, ಫುಲ್ ಲಕ್ಸುರಿಯಸ್ ಆಗಿ ಆ ಕಾರು ಇದರಲ್ಲಿ ಲುಕ್ಕಲ್ಲಿ ಕಾಣಿಸ್ಕೊತಾ ಇದ್ರಿ. ಇದರಲ್ಲಿ ಒಂದು ರೆಟ್ರೋ ಸ್ಟೈಲ್ ಇದೆ. ಸೊ ಆ ಲುಕ್ ಟ್ರಾನ್ಸ್ಫರೇಷನ್ಗೆ ಸ್ವಲ್ಪ ಭಯ ಇರಲಿಲ್ವಾ, ಹೆಂಗೆ ಕಾಣಿಸ್ತೀನಿ ಅಂತ? ಇಲ್ಲ, ಸಖತ್ ಭಯ ಆಯಿತು, ಸಿಕ್ಕಾಬಟ್ಟೆ ಯೋಚನೆ ಮಾಡಿ. ಆಮೇಲೆ ಅದೇ ಹೇಳಿದ್ನಲ್ಲ, ಅದು ರಿಸ್ಕ್ ತೊಗೊಂಡು, ಇಲ್ಲ ನೀನು ಏನಾದರೂ ಆ್ಯಕ್ಟ್ರಾಗಿ ಅಂತ ಅನ್ಸ್ಕೋಬೇಕು ಅಂತಂದರೆ ನೀನು ಈ ರೀತಿಯಾದಂಥ ಒಂದು ಪಾತ್ರ ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟ್ರಾಗಿ ನಿಂತ್ಕೋಬೋದು. ಇಲ್ಲಾಂದರೆ ಮತ್ತೆ ಯೂಶ್ವಲ್ ಪ್ಯಾಟರ್ನ್ ಏನಿದೆ, ಒಬ್ಬ ಹೀರೋ ಅಂತಂದರೆ ಹೀರೋಯಿಸಮ್, ಫೈಟ್ಸು, ಅವ್ರಿಗೆ ಒಂದಷ್ಟು ಹಾಡುಗಳು, ಸೊ ಈ ರೀತಿಯಾದಂಥ ಆ ಪ್ಯಾಟರ್ನಲ್ಲಿ ಹೋಗಬೇಕಾಗುತ್ತೆ ನೀನು. ಸೊ ಅದ್ರ ಬದಲು ಈ ರೀತಿಯಾಗಿ ಟ್ರೈ ಮಾಡು. ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಜನ ನಿನಗೆ ಕೈ ಹಿಡಿದ್ರೆ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನಾನೇ ಮೋಟಿವೇಶನ್ ತೊಗೊಂಡು ಮಾಡಿದ್ದು. ಓಕೆ ಸರ್, ನಿಮ್ಮ ರ್ಯಾಪ್ ಸಾಂಗ್ಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ, ಇನ್ಕ್ಲೂಡಿಂಗ್ ನಾನು ಕೂಡ ಹೌದು. ಸೊ ನಿಮ್ಮ ರ್ಯಾಪ್ ಸಾಂಗ್ಸ್ ಎಲ್ಲದನ್ನು ಕೇಳ್ತಿರ್ತೀವಿ, ತುಂಬ ಇಷ್ಟ ಆಗುತ್ತೆ. ಸೊ ನಿಮ್ಮ ಫ್ಯಾನ್ಸ್ಗೆ ಈ ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ? ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ಫ್ಯಾನ್ಸ್ಗಳಿಗೆ ಖಂಡಿತವಾಗ್ಲೂ ಒಂದು ಫೀಲ್ ಗುಡ್ ಆಗುವಂಥ ಸಿನಿಮಾ. ನಗು ಇದೆ, ಆ್ಯಂಡ್ ಒಂಥರ ಸಸ್ಪೆನ್ಸ್ ಇದೆ, ಮಿಸ್ಟ್ರಿ ಇದೆ. ಸೊ ಈ ರೀತಿ ಕತೆಗಳು ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ. ಸೊ ಈಗ ಎಲ್ಲರೂ ಮಾಸ್ ಸಿನಿಮಾಗಳು, ಆಮೇಲೆ ರಕ್ತಪಾತ, ಸೊ ಈ ರೀತಿಯಾದಂಥ ಸಿನಿಮಾಗಳೇ ಜಾಸ್ತಿ ಬರ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮದೊಂದು ಈ ಥರದಂಥ ಒಂದು ಸಿನಿಮಾ ಜನಗಳಿಗೆ ಖಂಡಿತವಾಗ್ಲೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಂಬಿದೆ. ಸರ್ ಇನ್ನು ಮುಂದಿನ ದಿನಗಳಲ್ಲಿ ರ್ಯಾಪ್ ಸಾಂಗ್ ಯಾವುದನ್ನ ರೆಡಿ ಮಾಡ್ಕೊತಾ ಇದ್ದೀರಾ? ಲಾಸ್ಟ್ ಇಯರ್ ಕಾಟನ್ ಕ್ಯಾಂಡಿ ಕೊಟ್ಟಿದ್ರಿ, ಈ ಸಲ ಇನ್ಯಾವ ಥರ ಸಾಂಗ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅದೇ ರೆಡಿ ಮಾಡ್ತಾ ಇದ್ದೀನಿ ನಿಮ್ಮ ಸಾಂಗು. ಇವಾಗ ನಂದು ಏಪ್ರಿಲ್ 23ಕ್ಕೆ ಒಂದು ಡೈನಮೈಟ್ ಅಂತ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಇವಾಗ. ಇನ್ನು 2-3 ದಿವಸ ಅಷ್ಟೇ ಇದೆ. ಸೊ ಅದರದ್ದೇ ಸ್ವಲ್ಪ ಭಯ. ಸರ್ ಭಯ ಯಾಕೆ ಸರ್ ನಿಮ್ಮ ಸಾಂಗ್ಸ್ ಅಂದರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿಯೋದಂತೂ ಗ್ಯಾರಂಟಿ. ಹೌದು, ಬಟ್ ಸ್ಟಿಲ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ಅವ್ರು ಮಾಡಿರೋ ಪ್ರಾಡಕ್ಟು ಹೇಗಾಗುತ್ತೋ ಸಿನಿಮಾ. ಇವಾಗ ಸಿನಿಮಾಗಳು ಬಂದಾಗ ಥಿಯೇಟ್ರಲ್ಲಿ ಹೆಂಗೆ ಓಡುತ್ತೆ ಅಂತ ಇರುತ್ತೆ, ಸಾಂಗ್ಗಳು ಬಂದಾಗ ಯೂಟ್ಯೂಬಲ್ಲಿ ಹೆಂಗೆ ಓಡುತ್ತೆ ಅಂತ ಇರುತ್ತೆ. ಸೊ ನಮ್ಗೆ